ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ತೆ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 26ನೇ ತಾರೀಕು ಎಲೆಕ್ಷನ್ ಇದೆ, ಬರೀ 2 ದಿನ ಇದೆ ಸ್ನೇಹಿತರೆ. ತುಂಬ ಯೋಚನೆ ಮಾಡಿ ಓಟ್ ಹಾಕಿ. ಯಾಕಂದರೆ BJP ನಮಗೆ ಮಾಡಿರೋ ಅನ್ಯಾಯ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕರ್ನಾಟಕ ಜನಕ್ಕೆ ತುಂಬ ಅನ್ಯಾಯ ಮಾಡಿದೆ, ಅದು ಮೋಸ ಅಂತಲೂ ಹೇಳ್ಬೋದು. ಯಾಕಂದರೆ ಒಂದು 10 ವರ್ಷದಿಂದ ಮೋದಿಜಿಯವರು ಒಂದು ಹೊರ ದೇಶದಲ್ಲಿ ಇಟ್ಟಿರುವ ಹಣ, ಕಪ್ಪು ಹಣವನ್ನು ತಂದು ಒಬ್ಬೊಬ್ಬರ ಮನೆಯವರಿಗೆ 10, 15ರಿಂದ 20 ಲಕ್ಷ ದುಡ್ಡನ್ನು ಬ್ಯಾಂಕಿಗೆ ಹಾಕ್ತೀನಿ ಅಂತ ಹೇಳಿ ನಮ್ಮ ಹತ್ರ ಮೋಸ ಮಾಡಿ ಓಟನ್ನು ತೊಗೊಂಡಿದ್ದಾರೆ ಅವರು. ಆ ಕೆಲಸ ಇವತ್ತು ಗಂಟ 20 ಕೋಟಿ ದುಡ್ಡು ಬಂದಿಲ್ಲ, ನಮಗೆ ಕೈಗೆ ಚಂಬು ಕೊಟ್ಟಿದ್ದಾರೆ BJP ಅವರು. ಆಮೇಲೆ ನಿಮಗೆ ಗೊತ್ತಿರೋ ಥರ GST ಮಾಡಿದ್ದಾರೆ. GST ಮಾಡಿ ತುಂಬ ಬಡವರಿಗೆ ಮೋಸ ಆಗಿದೆ. ನಿಮಗೆ ಗೊತ್ತಿದ್ದಿರೋ ಥರ ನೋಟ್ನ ಬ್ಯಾನ್ ಮಾಡಿದ್ದಾರೆ, ಅದು ತುಂಬ ಕಷ್ಟ ಕೊಟ್ಟಿದ್ದಾರೆ ಜನರಿಗೆ. ಒಂದು ಅಕ್ಕಿ ರೇಟ್ ಆಗಲಿ, ಒಂದು ಪೆಟ್ರೋಲ್ ರೇಟು, ಒಂದು ಡೀಸೆಲ್ ರೇಟು, ಎಲ್ಲ ಥರ ತಿನ್ನೋ ಪದಾರ್ಥದಿಂದ ಹಿಡಿದು ಯೂಸ್ ಮಾಡೋ ಪದಾರ್ಥವರೆಗೂ ಎಲ್ಲ ಜಾಸ್ತಿ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಇದ್ದಾಗ 500 ರೂಪಾಯಿ ಇತ್ತು ಸಿಲಿಂಡರ್ ರೇಟು, ಇವತ್ತು 1200 ರೂಪಾಯಿ ಇದೆ. ನೀವು ಯೋಚನೆ ಮಾಡಿ ಫ್ರೆಂಡ್ಸ್. ಯಾಕಂದರೆ ಒಬ್ಬ ವ್ಯಕ್ತಿನ ರಾಜಕೀಯ ಕರ್ಕೊಂಬರೋ ದೊಡ್ಡ ವಿಷಯ ಅಲ್ಲ. ಆ ರಾಜಕೀಯ ವ್ಯಕ್ತಿ ತುಂಬ ತಿಳ್ಕೊಂಡಿರಬೇಕು. BJPಯಲ್ಲಿ ಕ್ಯಾಂಡಿಡೇಟ್ ಆಗಿ ಒಬ್ಬರು ಡಾಕ್ಟ್ರು ನಿಂತ್ಕೊಂಡಿದ್ದಾರೆ, ಜಯದೇವ್ ಅವರು. ಅವ್ರಿಗೆ ಅಷ್ಟು ಸಮಾಜ ಸೇವೆಯಲ್ಲಿ ಅವ್ರಿಗೇನೂ ಗೊತ್ತಿಲ್ಲ. BJPಯವರು ಸುಮ್ಮನೆ ತಂದು ಯಪ್ಪನ ಮನ ಮಾರಿದ ಹೋಗಲಿ ಅಂತ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ಮ DK ಸುರೇಶ್ ಅವರು 4 ಬಾರಿ MP ಆಗಿ, ನಿಮ್ಮ ಮನೆ ಮಗ ಆಗಿ ಅವರು ನಿಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಯಾವ ಥರ ಒಂದು ಕೋವಿಡ್ ಸಮಯದಲ್ಲಿ ಸ್ನೇಹಿತರೆ, ಅವರು ಒಬ್ಬ ಮನೆಯವನು, ಅಣ್ಣ ಆಗಲಿ ತಮ್ಮ ಆಗಲಿ, ಅವ್ನು ಸತ್ತೋಗಿರೋ, ಅಯ್ಯಪ್ಪ ಅವನಿಗೆ ಕೊರೋನಾ ಬಂದಿದೆ ನಾನು ಹೋಗಲ್ಲ ಹತ್ರ ಅಂತ ಹೇಳ್ತಾಯಿದ್ರು. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನನ್ನ ಜನ ನನ್ನ ಪ್ರಾಣ ಅಂತ ನಮ್ಮ DK ಸುರೇಶ್ ಅವರು ಅವ್ರದ್ದು ಎಲ್ಲ ಅವ್ರಿಗೆ ಒಂದು ಹಣ್ಣಿಂದ ಹಿಡಿದು ಕಿಟ್ಟನ್ನು ಕೊಟ್ಟು ಎಲ್ಲ ಕೊಟ್ಟು ಅವ್ರ ಮನೆಗೆ ಸಮಾಧಾನ ಮಾಡಿ ಇಷ್ಟು ದುಡ್ಡು ಅಷ್ಟು ದುಡ್ಡು ಕೊಟ್ಟು ಅವ್ರ ಕೈಯಲ್ಲಿ ಎಷ್ಟು ದುಡ್ಡು ಆಗುತ್ತೋ ಸಹಾಯ ಮಾಡಿದ್ದಾರೆ. ಅಂತ್ಯಕ್ರಿಯೆ ಎಲ್ಲ ಅಂತ್ಯಕ್ರಿಯೆ ಅವರು ಮಾಡಿದ್ದಾರೆ ಸ್ನೇಹಿತರೆ. ನಮಗೆ ಆ ಥರ ವ್ಯಕ್ತಿ ನಮಗೆ ಬೇಕು ಸ್ನೇಹಿತರೆ. ತಿನ್ನೋ ಅನ್ನ ಕ್ಯಾಂಟೀನ್, ಒಬ್ಬ ಬಡವ 1 ರೂಪಾಯಿ ದುಡ್ಡು ಕೊಟ್ಟಿದ್ರೂ ಊಟ ಸಿಗ್ತಾಯಿತ್ತು, ಆ ಊಟನೂ ಕಿತ್ಕೊಂಡ್ರು BJPಯವರು. ಈ ಥರ ಹಿಂಸೆ, ಒಂದು ಜಾತಿ ಧರ್ಮ ಏನೇನಂತ ಮಾಡಿದ್ರು, ಏನೋ ಇಸ್ಲಾಂ ಅಂತ ಮಾಡಿದ್ರು, ಏನೋ ಹಿಜಾಬ್ ಅಂತ ಮಾಡಿದ್ರು. ಜನರುಗಳು ತುಂಬ ಕಷ್ಟ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ನಮಗೆ BJP ಬೇಡ ಸ್ನೇಹಿತರೆ. ನಿಮ್ಮಲ್ಲಿ ನಾನು ಕೋರುತ್ತೇನೆ, ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತವನ್ನು ಸುರೇಶಣ್ಣ ಅವರಿಗೆ ನೀಡಬೇಕಲ್ಲಿ ನಿಮ್ಮಲ್ಲಿ ಕೋರುತ್ತೇನೆ. ಒಂದು ಯುವರ್ಸ್ ಕಾಲೋನಿಯಲ್ಲಿ BJPಯವರು ಎಲ್ಲ ಮನೆಗಳನ್ನು ಹೊಡೆದಾಕಬೇಕು ಅಂತ ತೀರ್ಮಾನ ಮಾಡಿದರು. ಆ ಮನೆಗಳಿಗೆ ಪೇಪರ್ಗಳಿದ್ದಿಲ್ಲ ಅಂತ. ಆಗ DK ಸುರೇಶ್ ಅವರು ಎಲ್ಲ ಮನೆಗಳಿಗೆ ಎಲ್ಲ ಪೇಪರ್ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಅಂಥ ವ್ಯಕ್ತಿ ದೊಡ್ಡ ಗುಣ ಇರೋರು, ಬಡವರ ಬಂಧು ಅವರು. ಆ ಥರ ವ್ಯಕ್ತಿಗೆ ನಮ್ಮ ಪ್ರಾಣ ಕೊಟ್ಟಾದರೂ ನಾವು ಅವ್ರನ್ನ ಗೆಲ್ಸೋಣ. ನಮಗೆ ಆ ಥರ ವ್ಯಕ್ತಿ ಬೇಕು ಸ್ನೇಹಿತರೆ. ಸಹಾಯ ದಾನ, ಅನ್ನದಾನದಲ್ಲಿ ಅವರ ಅನ್ನದಾನದಲ್ಲಿ ಎಲ್ಲ ಕಡೆ ನೀರನ್ನು ಕೊಟ್ಟಿದ್ದಾರೆ. 5 ರೂಪಾಯಿ ಕಾಯಿನ್ ಹಾಕಿದ್ರೆ 20 ಲೀಟ್ರ್ ನೀರು, ಬಿಸ್ಲರಿ ವಾಟ್ರು ಮಾಡಿದ್ದಾರೆ. ಯಾರು ಮಾಡಿದ್ದಾರೆ? ನಮ್ಮ DK ಶಿವಕುಮಾರ್ ಅವರು, ನಮ್ಮ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದಿದ್ದಾರೆ. ಇವತ್ತು ಒಂದು ಕರೆಂಟ್ ಬಿಲ್ ಆಗಲಿ, ಒಂದು ಯುವ ನಿಧಿ ಆಗಲಿ, ಆಮೇಲೆ ಒಂದು ಡಿಪ್ಲೊಮಾ ಮಾಡಿರೋರಿಗೆ ಅಮೌಂಟ್ ಆಗಲಿ, ಒಂದು ಅಕ್ಕಿ ದುಡ್ಡಾಗಲಿ, ಒಂದು ಮನೆ ಯಜಮಾನಿಗೆ 2,000 ದುಡ್ಡಾಗಲಿ, ಎಲ್ಲ ಕೂಡ ತಲುಪ್ತಾ ಇದೆ. ಈಗ ನಮ್ಮ ಸರ್ಕಾರ ತಿರ್ಗಾ ಡಿಸೈಡ್ ಮಾಡಿದ್ದಾರೆ, ಈ ಬಾರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ 20 ಕೋಟಿ ಉದ್ಯೋಗ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿಕೊಡುತ್ತೆ ಅಂತ ನಿಮ್ಮಲ್ಲಿ ನಾನು ಭರವಸೆಯನ್ನು ಕೊಡುತ್ತಿದ್ದೇನೆ. ನಾನು ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ನಾನು ನಿಮಗೆ ಮಾತು ಕೊಡ್ತಾ ಇದ್ದೇನೆ. ನನ್ನ ಕೈಯಲ್ಲಿ ಎಷ್ಟು ಸಮಾಜ ಸೇವೆ ಮಾಡೋಕ್ಕಾಗುತ್ತೋ ನಾನಷ್ಟು ಸಮಾಜ ಸೇವೆಯನ್ನು ಮಾಡ್ತೀನಿ. ನಮ್ಮ DK ಸುರೇಶ್ ಅವರು ಆಲ್ರೆಡಿ ಹೇಳಿದ್ದಾರೆ, ಎಲ್ಲ ಬಡವ್ರಿಗೂ, ಯಾರ್ಯಾರಿಗೆ ಮನೆಗಳಿಲ್ಲ, ಯಾರ್ಯಾರಿಗೆ ಮನೆ ಪತ್ರ ಇಲ್ಲ, ಎಲ್ಲೆಲ್ಲಿ ಕಾವೇರಿ ನೀರುಗಳಿಲ್ಲ, ಎಲ್ಲೆಲ್ಲಿ ಮೋರಿ ಸಮಸ್ಯೆಗಳಿದೆ, ಎಲ್ಲ ಈ ಸತಿ ನಾನು ಬಗೆಹರಿಸ್ತೀನಿ. ಯಾಕಂದರೆ ಅವರು ಬೆಂಬಲ ಆಗಿ DK ಶಿವಕುಮಾರ್ ಅವರು ಅವ್ರ ಅಣ್ಣ ಆಗಿ ಜೊತೆಲಿದ್ದಾರೆ. ಈ ಸತಿ
ನಮಗೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿಕೊಡ್ತಾರೆ. ಎಲ್ಲ ಮನೆಗಳಿಗೂ ಒಳ್ಳೆಯದಾಗತ್ತೆ. ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತವನ್ನು ಡಿ ಕೆ ಸುರೇಶ್ ಅಣ್ಣ ಅವರಿಗೆ ನೀಡಿ ನೀವು ಆಶೀರ್ವಾದ ಮಾಡಬೇಕು. ನಿಮ್ಮ ಮನೆ ಮಗ ಅವರು, ಅವ್ರನ್ನ ಕೈ ಬಿಡಬೇಡಿ. ಈ ಬಾರಿ ಅವರು ಗೆದ್ದರೆ ನಮ್ಮ ಕರ್ನಾಟಕ, ನಮ್ಮ ಕ್ಷೇತ್ರಗಳು, ನಮ್ಮ ವಾರ್ಡ್ಗಳು ಹೇಗಿರತ್ತಂತ ನೀವು ನೋಡಿ ಸ್ನೇಹಿತರೆ, ಬರೆದು ಕೊಟ್ಬಿಡ್ತೀನಿ. ಯಾಕಂದರೆ ಮುಂಚೆ BJP ಸರ್ಕಾರ ಇತ್ತು, ಅವ್ರು ಮಾಡಿಕೊಂಡ್ರು. ಈ ಬಾರಿ ಆ ಥರ ಅಲ್ಲ. ನಮ್ಮ ಡಿ ಕೆ ಸುರೇಶ್ ಅಣ್ಣ ಹೇಳಿದರೆ ಎಲ್ಲ ಮನೆಯವರು ನನ್ನ ತಾಯಂದಿರು, ಎಲ್ಲ ಮನೆಯವರು ನನ್ನ ಅಣ್ಣಂದಿರು ಅಂತ ಹೇಳಿದ್ದಾರೆ. ಎಲ್ಲರಿಗೂ ಒಳ್ಳೇದು ಮಾಡ್ತೀನಂತ ಮಾತು ಕೊಟ್ಟಿದ್ದಾರೆ. ಆ ಮಾತಂತೆ ನುಡಿತಾರೆ ನಮ್ಮ ಡಿ ಕೆ ಸುರೇಶ್ ಅಣ್ಣ. ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತವನ್ನು ಡಿ ಕೆ ಸುರೇಶ್ ಅಣ್ಣ ಅವರಿಗೆ ನೀಡಬೇಕಲ್ಲಿ ನಿಮ್ಮಲ್ಲಿ ಪ್ರಾರ್ಥನೆ ಕೋರುತ್ತೇನೆ. ದಯವಿಟ್ಟು ವೋಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.